ನಮಸ್ಕಾರ, ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ ಜಿಲ್ಲೆಯ ಹುಣಸೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಮಕ್ಕಳು ಶಾಲೆಯ ವಿಜ್ಞಾನ ಶಿಕ್ಷಕಿಯ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಶಿಕ್ಷಕಿಯ ವಿರುದ್ಧ ಧಿಕ್ಕಾರ ಕೂಗುತ್ತಾ ಮಕ್ಕಳು ಹನುಮಾನ್ ಮಂದಿರದಿಂದ ಸರ್ಕಾರಿ ಪ್ರೌಢಶಾಲೆಯ ತನಕ ಮಕ್ಕಳು ಕಾಲ್ನಡಿಗೆಯ ಮುಖಾಂತರ ಪ್ರತಿಭಟನೆ ನಡೆಸಿದರು. ಶಾಲೆಯ ತನಕ ಬಂದು ವಿದ್ಯಾರ್ಥಿಗಳು ಆವರಣದಲ್ಲಿ ನಾವು ಬರುವುದಿಲ್ಲ, ವಿಜ್ಞಾನ ಶಿಕ್ಷಕಿಯನ್ನ ಇಲ್ಲಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು, ಅಲ್ಲಿಯ ತನಕ ಶಾಲಾ ಆವರಣದ ಹೊರಗೆ ಕುಳಿತು ಪ್ರತಿಭಟನೆ ನಡೆಸಿದರು. 10ನೇ ತರಗತಿಯ ವಿದ್ಯಾರ್ಥಿಗಳಾದ ನಮಗೆ ವಿಜ್ಞಾನ ವಿಷಯ ಅರ್ಥವಾಗ್ತಿಲ್ಲ, ನಾವು ಹೇಗೆ ಪರೀಕ್ಷೆ ಬರೆದು ಉತ್ತೀರ್ಣರಾಗುವುದು ಎಂದು ವಿದ್ಯಾರ್ಥಿನಿಯರು ತಮ್ಮ ಅಳಲನ್ನು ತೋಡ್ಕೊಂಡ್ರು. ಪ್ರಯೋಗ ಮಾಡಿ ತೋರ್ಸಲ್ಲ, ಮೊಬೈಲ್ ಅದಲ್ಲ, ಮೊಬೈಲ್ ನೋಡ್ರಿ, ಕಂಪ್ಯೂಟರ್ ಅದಾವ್ರಿ, ಎಲ್ಲ ನೋಡ್ರಿ ಅಂತ ಅಷ್ಟೇ ಹೇಳ್ತಾರೆ. ಅವ್ರು ಒಂದ್ ಪ್ರಯೋಗ ಮಾಡಿ ತೋರ್ಸಲ್ಲ, ಅದು ಒಂದೇ ಸಮಸ್ಯೆ ಅದ. ಮತ್ತೆ ಕೇಳೋರು ಅವ್ರಿಗೆ ತಿಳಿದಿಲ್ಲ ಅಂತ ಕೇವ್ರಿ ಏನು ಹೇಳ್ತಾರೆ ನಿಮ್ಗೆ? ಪ್ರತಿದಿನ ಕ್ಲಾಸಿಗೆ ಬಂದು ಗಡಿ ಜಿಲ್ಲೆ ಬೀದರ್ನಲ್ಲಿ ಅದ್ದೂರಿಯಾಗಿ ಪುಸ್ತಕ ಸಂತೆ ಕಾರ್ಯಕ್ರಮ ಜರುಗಿದೆ. ಇಂದು 3 ದಿನಗಳ ಕಾಲ ನಡೆಯಲಿರುವಂತಹ ಈ ಪುಸ್ತಕ ಸಂತೆ ಬೀದರ್ ನಗರದ ಸಾಯಿ ಸ್ಕೂಲ್ ಶಾಲೆ ಆವರಣದಲ್ಲಿ ಆಯೋಜಿಸಲಾಗಿದೆ. ಸಚಿವ ರಹೀಂ ಖಾನ್ ಹಾಗೂ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು ರಿಬ್ಬನ್ ಕತ್ತರಿಸಿ ಪುಸ್ತಕ ಮೇಳಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದ್ರು. ನಂತರ ಸಚಿವ ರಹೀಂ ಖಾನ್ ಅವರು ವಿವಿಧ ಪುಸ್ತಕ ಮಳಿಗೆಗಳಿಗೆ ಭೇಟಿ ನೀಡಿ ಪುಸ್ತಕಗಳನ್ನು ವೀಕ್ಷಿಸಿದರು. ಈ ವೇಳೆ ಪಕ್ಕದಲ್ಲಿದ್ದ ಓದುಗರನ್ನ ಯಾವ ಪುಸ್ತಕ ನೋಡ್ತಿದ್ದೀರಿ ಎಂದು ಪ್ರಶ್ನಿಸಿದ ಸಚಿವರು ಓದುವ ಸಂಸ್ಕೃತಿಗೆ ಉತ್ತೇಜನವನ್ನ ನೀಡಿದ್ರು. ಬೀದರ್ ಜಿಲ್ಲೆಯ ಹುಣಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳ ಮತ್ತು ಪಾಲಕರ ಮನವೊಲಿಸುವಲ್ಲಿ ಇಲ್ಲಿನ ಶಿಕ್ಷಣ ಇಲಾಖೆ ಯಶಸ್ವಿಯಾಗಿದೆ. ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವಿಜ್ಞಾನ ಶಿಕ್ಷಕಿಯು ಹೇಳುತ್ತಿರುವ ಪಾಠ ನಮಗೆ ಅರ್ಥವಾಗ್ತಿಲ್ಲ, ಅಲ್ಲದೆ ಅವರು ಭೌತಶಾಸ್ತ್ರ ವಿಷಯದ ಕುರಿತು ಪಾಠವೇ ಮಾಡುವುದಿಲ್ಲ, ಸರಿಯಾದ ಸಮಯಕ್ಕೆ ಶಾಲೆಗೆ ಬರುವುದಿಲ್ಲ, ವಿದ್ಯಾರ್ಥಿಗಳು ತಿಳಿಯದ ವಿಷಯದ ಬಗ್ಗೆ ಪ್ರಶ್ನೆ ಮಾಡಿದರೆ ನಮಗೆ ಎಲ್ಲರೂ ಮುಂದೆ ನಿಂದಿಸಿ ಅಸಹ್ಯ ಮಾಡುತ್ತಾರೆ, ಹಾಗಾಗಿ ಅವರನ್ನ ಕೂಡಲೇ ನಮ್ಮ ಶಾಲೆಯಿಂದ ತೆಗೆದುಹಾಕಬೇಕು ಅಂತ ವಿದ್ಯಾರ್ಥಿಗಳು ಮತ್ತು ಪೋಷಕರು ಬೇಲೂರು ಗ್ರಾಮಸ್ಥರು ಶಾಲೆ ಹೊರಗೆ ಕುಳಿತು ಸತತ 2 ಗಂಟೆಗಳ ಕಾಲ ಪ್ರತಿಭಟನೆಯನ್ನು ನಡೆಸಿದ್ರು. ಟೈಮ್ ಸರಿಯಾಗಿ ಬರಲ್ರಿ, ಟೈಮ್ ಸರಿಯಾಗಿ ಹೋಗಲ್ಲ ರೀ. 11:30 ಹಂಗ ಬರ್ತಾರೆ, 3:30 ಹಂಗ ಊಟಕ್ಕೆ ಹೋಗ್ತಾರೆ. ಬರ್ತಾರಿ, ಓದ್ತಾರಿ, ಹೋಗ್ತಾರಿ, ಒಂದ್ ಎಕ್ಸ್ಪ್ಲೇನ್ ಮಾಡಿ ಹೇಳಲ್ಲ ರೀ. ಮತ್ತೆ ಒಂದ್ ಬಿ ಪ್ರಯೋಗ ಮಾಡಿ ತೋರ್ಸಲ್ಲ ರೀ. ಏನ್ರಿ ಇದು ತಿಳಿದಿಲ್ಲ ಹೇಳ್ರಿ ಅಂದ್ರ ಮೊಬೈಲ್ದಾಗ ನೋಡ್ಕೊಂಡು ಹೋಗ್ರಿ, ಮೊಬೈಲ್ದಾಗ ನೋಡ್ಕೋರಿ ಅಂತ ಹೇಳ್ತಾರೆ. ಆಯ್ತು, ಒಂದ್ ಬಿ ಪ್ರಯೋಗ ಮಾಡಲ್ಲ ಅಂದ್ರೆ ಪ್ರಯೋಗ ಮಾಡಿ ತೋರ್ಸಿದ್ರೆ ಮೊಬೈಲ್ ಅದೆಲ್ಲ ಮೊಬೈಲ್ದಾಗ ನೋಡ್ರಿ ಅಂತ ಹೇಳ್ತಾರೆ. ಆಯ್ತು, ಏನ್ರ ಕೇಳಕ್ ಹೋದ್ರಿ ಎಲ್ಲಾರು ಮುಂದೆ ಇನ್ಫೆಕ್ಟ್ ಮಾಡ್ತಾರೆ. ಮತ್ತೆ ಹಂಗೆಲ್ಲ ರೀ, ಎಲ್ಲರಿಗೆ ಚಂದಾಗ ಮಾತಾಡೋದು, ಅಲ್ಲಿಗೆ ಚಂದಾಗ ಮಾತಾಡೋದ್ರಿ. ಮತ್ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವಂತ್ರಿ ಕಲ್ಯಾಣಗಂದ್ರಿ, ಇಲ್ಲಿ ಬಂದ್ ನಮ್ದು ಪೂರ್ವ ಸಿದ್ಧತಾ ಪರೀಕ್ಷೆದಾಗ ನಮಗ್ ಫೇಲ್ ಮಾಡಾಕ್ತೇರಿ. ಅದಕ್ಕೆ ನಮ್ಗೆ ಏನು ಕೇಸ್ ಹಾಕ್ರಿ, ಏನ್ ಬಿ ಆಗಲ್ಲ ಅಂದ್ರಿ, ಸರ್ಗಳ ಮ್ಯಾಗ ಕೇಸ್ ಹಾಕ್ಯಾರ್ರಿ. ಪೂರ್ವ ಸಿದ್ಧತೆ ಎಲ್ಲರದು 70% ಬಂದದ್ದು, ಎಲ್ಲರಿಗೆ 26, 25 ಅಷ್ಟೇ ಮಾರ್ಕ್ಸ್ ಹಾಕ್ಯಾರ್ರಿ. ಅಲೆಮಾರಿ ಸಮುದಾಯಕ್ಕೆ ನಿವೇಶನ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಔರಾದ್ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಎದುರು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ನಡೆಯುತ್ತಿರುವ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿ ಗುರುವಾರ 5ನೇ ದಿನ ಪೂರೈಸಿದೆ. ಧರಣಿ ಸ್ಥಳದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಹುಜನ ನಾಯಕ ದಾದಾ ಸಾಹೇಬ್ ಕಾನ್ಶಿರಾಮ್ ಅವರ ಭಾವಚಿತ್ರವನ್ನು ಇಡಲಾಗಿದ್ದು, ಪ್ರತಿ ದಿನ ಬೆಳಗ್ಗೆ ಭಾವಚಿತ್ರಕ್ಕೆ ಗೌರವ ಮಾಲಾರ್ಪಣೆ ಸಲ್ಲಿಸಿ ಭಾರತ ಸಂವಿಧಾನ ಪೀಠಿಕೆಯನ್ನ ಪಠಿಸಲಾಗ್ತಾ ಇದೆ. ಇನ್ನು ಔರಾದ್ ಪಟ್ಟಣದ ವಿವಿಧೆಡೆ ರಸ್ತೆ ಬದಿಯಲ್ಲಿ ಕಳೆದ 3-4 ದಶಕಗಳಿಂದ ಜೋಪಡಿಗಳಲ್ಲಿ ವಾಸಿಸುತ್ತಿರುವ ಅಲೆಮಾರಿ ಜನಾಂಗಕ್ಕೆ ವಸತಿ ಸೇರಿದಂತೆ ಕನಿಷ್ಠ ಮೂಲ ಸೌಕರ್ಯ ಒದಗಿಸುವಲ್ಲಿ ಜಿಲ್ಲಾ ತಾಲೂಕು ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಮಂಜೂರಾದ ನಿವೇಶನ ಹಂಚಿಕೆ ಮಾಡಿ ಆದೇಶಿಸಬೇಕು ಅಂತ ಒತ್ತಾಯವನ್ನು ಮಾಡುತ್ತಿದ್ದಾರೆ. ಬೀದರ್ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಚಿರತೆ ಕಾಣಿಸಿಕೊಂಡಿರುವುದರಿಂದ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಬೀದರ್ ಜಿಲ್ಲಾ ಉಪ ಸಂರಕ್ಷಣಾಧಿಕಾರಿ ಆಶೀಶ್ ರೆಡ್ಡಿ ಅವರು ತಿಳಿಸಿದ್ದಾರೆ. ಈ ಬಗ್ಗೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಡಂಗುರ ಸಾರುವ ಮೂಲಕ ಎಚ್ಚರಿಕೆ ನೀಡಿ ಗ್ರಾಮ ಸಭೆಗಳನ್ನು ನಡೆಸಲಾಗ್ತಾ ಇದೆ. ಸಾರ್ವಜನಿಕರು ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಸೂರ್ಯಾಸ್ತದ ನಂತರ ಮಕ್ಕಳನ್ನ ಮನೆಯೊಳಗೆ ಇರಿಸಿ ರಾತ್ರಿ ನಡೆಯುವಾಗ ಟಾರ್ಚ್ ಬೆಳಕನ್ನ ಬಳಸಿ ಪಶುಗಳನ್ನ ಮುಚ್ಚಿದ ಅಥವಾ ಬೆಳಕು ಇರುವ ಕೊಠಡಿಯಲ್ಲಿ ಇರಿಸಿ ಎಂದು ಸಾರ್ವಜನಿಕರಲ್ಲಿ ಕೋರಿದ್ದಾರೆ. ಚಿರತೆ ಪ್ರತ್ಯಕ್ಷವಾಗಿರುವ ಬಗ್ಗೆ ಆಯಾ ಗ್ರಾಮಗಳಲ್ಲಿ ಭೀತಿ ಪತ್ರಗಳನ್ನು ಅಂಟಿಸಿ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಲಾಗುತ್ತಿದೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
ಜೈ ಹಿಂದ್ ಸಂಘಟನೆಯ ವತಿಯಿಂದ ಬೀದರ್ ನಗರದ ಮಂಗಲ್ಪೇಟ್ನಲ್ಲಿರುವ ವೃತ್ತದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 129ನೇ ಜಯಂತಿ ಶನಿವಾರ ಆಚರಿಸಲಾಯಿತು. ಜೈ ಹಿಂದ್ ಸಂಘಟನೆಯ ಅಧ್ಯಕ್ಷ ವೀರು ರೆಡ್ಡಿ ದಿಗ್ವಾಲ್ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆಯಿಂದ ಗೌರವ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ನೇತಾಜಿ ಅವರ ತ್ಯಾಗ, ಸಮರ್ಪಣೆ ಹಾಗೂ ಶೌರ್ಯ ನಮ್ಮೆಲ್ಲರಿಗೂ ಆದರ್ಶ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಕ್ರಾಂತಿಕಾರಕ ಚಿಂತನೆಗಳು ಆಜಾದ್ ಹಿಂದ್ ಸೇನೆಯ ಮೂಲಕ ನೀಡಿದ ಹೋರಾಟ ಮತ್ತು ಅಚಲ ದೇಶಭಕ್ತಿ ಇಂದಿನ ಯುವ ಪೀಳಿಗೆಗೆ ದಾರಿದೀಪವಾಗಿದೆ. ಈ ವೃತ್ತವು ಮುಂದಿನ ತಲೆಮಾರಿಗೆ ದೇಶಭಕ್ತಿ, ಶಿಸ್ತು ಮತ್ತು ರಾಷ್ಟ್ರ ಸೇವೆಯ ಮನೋಭಾವನೆಯನ್ನ ಸದಾ ಜಾಗೃತಿಗೊಳಿಸುವ ಕೇಂದ್ರವಾಗಲಿ ಅಂತ ತಿಳಿಸಿದರು. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನ ಮೈಗೂಡಿಸಿಕೊಂಡು ದೇಶದ ಸತ್ಪ್ರಜೆಗಳಾಗಿ ಬಾಳಬೇಕು ಅಂತ ಹಿರೇಮಠದ ಹಿರಿಯ ಸ್ವಾಮೀಜಿ ಬಸವಲಿಂಗ ಪಟ್ಟದೇವರು ಹೇಳಿದ್ದಾರೆ. ಪಟ್ಟಣದ ಚನ್ನಬಸವ ಆಶ್ರಮದಲ್ಲಿ ಗುರುವಾರ ಆಯೋಜಿಸಿದ 319ನೆಯ ಮಾಸಿಕ ಶರಣ ಸಂಗಮ ಮತ್ತು ಹಾನಗಲ್ ಕುಮಾರೇಶ್ವರರ ಪ್ರಸಾದ ನಿಲಯ 90ನೇ ವಾರ್ಷಿಕೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು. ಚನ್ನಬಸವ ಪಟ್ಟದೇವರು 1936ರಲ್ಲಿ ತೆಲಂಗಾಣದ ಮೂರ್ಗಿಯಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಶಾಂತಿವರ್ಧಕ ಕನ್ನಡ ಪಾಠಶಾಲೆ ಜೊತೆಗೆ ಶ್ರೀ ಹಾನಗಲ್ ಗುರು ಕುಮಾರೇಶ್ವರ ಪ್ರಸಾದ ನಿಲಯ ಆರಂಭಿಸಿದರು. ಲಿಂಗೈಕ ಶಿವಕುಮಾರ್ ಸ್ವಾಮೀಜಿ ದಾಸೋಹ ತತ್ವ ವಿಶ್ವಕ್ಕೆ ಮಾದರಿಯಾಗಿದೆ ಅಂತ ಹಿರೇಮಠ ಸಂಸ್ಥಾನದ ನಿರಂಜನ ಸ್ವಾಮೀಜಿ ಹೇಳಿದ್ದಾರೆ. ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿ ಹಿತೈಷಿಗಳ ಸಂಘ ಬಾಲ್ಕಿ ಸಂಯೋಗದಲ್ಲಿ ಶಿವಕುಮಾರ್ ಸ್ವಾಮೀಜಿಯವರ 7ನೇ ಪುಣ್ಯ ಸ್ಮರಣೆ ನಿಮಿತ್ತ ಶುಕ್ರವಾರ ಆಯೋಜಿಸಿದ ಅನ್ನದಾಸೋಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು. ಸಿದ್ಧಗಂಗಾ ಮಠದಲ್ಲಿ ಪೂಜ್ಯರು ತಮ್ಮ ಜೀವಿತಾವಧಿಯಲ್ಲಿ 10,000ಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ಉಚಿತ ಅನ್ನ ಅಕ್ಷರ ಆಶ್ರಯ ನೀಡುವ ಮೂಲಕ ಇಡೀ ದೇಶಕ್ಕೆ ಮಾದರಿಯಾಗುವಂತ ಕೆಲಸ ಮಾಡಿದ್ದಾರೆ. ಬಸವಣ್ಣನವರು ಬೋಧಿಸಿದ ಕಾಯಿಕ ದಾಸೋಹ ತತ್ವವನ್ನು ಪೂಜ್ಯರು ನಿಜ ಜೀವನದಲ್ಲಿ ಆಚರಣೆಗೆ ತಂದು ಸಮಾಜದಲ್ಲಿನ ಬಡವರು, ದುರ್ಬಲರು, ನಿರ್ಗತಿಕ ಮಕ್ಕಳ ಬಾಳನ್ನ ಉಜ್ವಲಗೊಳಿಸುವ ಕೆಲಸ ಮಾಡಿದ್ದಾರೆ ಅಂತ ತಿಳಿಸಿದರು. ಜನವರಿ 26ರ ಸಾಯಂಕಾಲ 5 ಗಂಟೆಗೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಗಣರಾಜ್ಯೋತ್ಸವ ದಿನದ ನಿಮಿತ್ತ ಸಂವಿಧಾನ ಮೌಲ್ಯಗಳ ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಅಂತ ದಲಿತ ಮುಖಂಡ ಅನಿಲ್ ಕುಮಾರ್ ಬೆಲ್ದಾರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಜನವರಿ 26ರಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆ ಆಯೋಜನಾ ಸಂವಿಧಾನ ಜಾರಿಯಾದ ಸಮಿತಿಯ ವತಿಯಿಂದ ಸಂವಿಧಾನ ಮೌಲ್ಯಗಳ ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ನಟ ದುನಿಯಾ ವಿಜಯ್ ಅವರು ಆಗಮಿಸುತ್ತಿದ್ದಾರೆ. ಗಣರಾಜ್ಯೋತ್ಸವ ಒಂದು ರಾಷ್ಟ್ರೀಯ ಹಬ್ಬವಾಗಿದ್ದರಿಂದ ಜಾತಿ, ಮತ, ಪಂಥ ಮರೆತು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅವರು ಮನವಿ ಮಾಡಿದ್ದಾರೆ. ಇವಾಗಿದು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.